ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಶರೀರ ರಕ್ಷಣಾ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಶರೀರ ರಕ್ಷಣಾ ಮಂತ್ರ ಯಾವುದಕ್ಕಾಗಿ ಅಂದರೆ, ನಾವು ಇಂದ್ರಜಾಲ ಮಾಡೋದಕ್ಕೋಸ್ಕರ ಇಂದ್ರಜಾಲ ಮಾಡಬೇಕು ಅನ್ನೋಂಥವರು ಈ ಶರೀರ ರಕ್ಷಣಾ ಮಂತ್ರ ಮುಂಚಿತವಾಗಿ ಮಾಡ್ಕೋಬೇಕು. ಮುಂಚಿತವಾಗಿ ಶರೀರ ರಕ್ಷಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಈ ರೀತಿಯಾಗಿ ಮಂತ್ರ ನಾನು ಕೊಟ್ಟಿದ್ದೀನಿ ಮೇಲ್ಗಡೆ, ಆ ರೀತಿಯಾಗಿ ಮಂತ್ರ ಹೇಳ್ಕೊಳ್ಳಿ. ಇದನ್ನು ಮಂತ್ರ ಹೇಳ್ಕೊಂಡು ಇದನ್ನು ನೀವು ಸಾಧನೆ ಮಾಡ್ಬೋದು. ಇಂದ್ರಜಾಲ ಮಂತ್ರನ ಯಾವ್ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಹಲವಾರು ರೀತಿಯಲ್ಲಿದೆ. ಒಂದು ರೀತಿ, ಎರಡು ರೀತಿ, ಮೂರು ರೀತಿಯಲ್ಲಿಲ್ಲ, ಹಲವಾರು ರೀತಿಯ ತಂತ್ರಗಳು ಇದ್ದಾವೆ. ಇದನ್ನು ನೀವು ಈ ಮಂತ್ರ ಹೇಳ್ಕೊಳ್ಳೋದ್ರಿಂದ ಹೂವನ್ನ ಹರಳಿಸ್ಬೋದು, ನಿಂಬೆ ಹಣ್ಣನ್ನು ರಕ್ತ ಮಾಡ್ಬೋದು, ಮತ್ತು ನೀರನ್ನ ಹಾಲು ಮಾಡ್ಬೋದು, ಮತ್ತು ಹಾವನ್ನ ಮುಂಗ್ಸಿ ಮಾಡ್ಬೋದು, ಮುಂಗ್ಸಿನ ಹಾವು ಮಾಡ್ಬೋದು. ಈ ರೀತಿಯಾದಂಥ ಒಂದು ಮೋಡಿ ಮಂತ್ರ ಇಂದ್ರಜಾಲ ಮಂತ್ರ. ಇದು ಇಂದ್ರಜಾಲ ಮಂತ್ರದಿಂದ ನೀವು ಯಾರೆಲ್ಲ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ತುಂಬ ಜನ ಇಂದ್ರಜಾಲ ಮಂತ್ರನ ತಿಳಿಸಿ ಅಂತ ಹೇಳ್ತಿದ್ರಿ. ಅದಕ್ಕೆ ಒಂದು ಟೈಮು ಗಳಿಗೆ ಅವಕಾಶಗಳು ಬರಬೇಕು. ಅದರಿಂದ ಇಂದ್ರಜಾಲ ಮಂತ್ರ ದಿನ ಕಲ್ತ್ಕೊಳ್ಳೋದ್ರಿಂದ ನಿಮಗೆ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ, ಇದರ ಹಲವಾರು ಇದ್ದಾವೆ. ಹಲವಾರು ನಾನು ನಿಮಗೆ ಮುಂಚಿತವಾಗಿ ಇದು ನಿಮಗೆ ರಕ್ಷಣೆ ಮಾಡ್ಕೊಳ್ಳೋದು ಯಾವ ರೀತಿ ಅನ್ನೋದು ತಿಳಿಸ್ತೀನಿ. ಇಂದ್ರಜಾಲ ಮಂತ್ರನ ಇನ್ನೊಂದು ಬಾರಿ ನಿಮಗೆ ಎರಡನೇ ವಿಡಿಯೋನಲ್ಲಿ ಹಾಕ್ತೀನಿ. ಇದನ್ನ ಇಂದ್ರಜಾಲ ಮಾಡ್ಕೋಬೇಕು ಅಂದಾಗ ನಾವು ದೇಹ ರಕ್ಷಣೆನ ಯಾವ ರೀತಿ ಮಾಡ್ಕೊಳ್ಳೋದು, ಅದಕ್ಕೆ ಯಾವ ರೀತಿಯಾಗಿ ಸಿದ್ಧಿ ಇರೋದು, ನಾವು ತಪ್ಪು ಹೇಳಿದ್ರು ಕೂಡ ನಮಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕಾಗಿ ನಾವು ಶರೀರ ರಕ್ಷಣಾ ಮಂತ್ರ ಹೇಳ್ಕೊಳ್ಳೋದು. ಈಗ ಯಾವುದೋ ಒಂದು ಬೀಜಾಕ್ಷರಗಳು ತಪ್ಪಾಗೋಗ್ಬಿಡ್ತವೆ. ಆ ತಪ್ಪಾದಾಗ ನಮಗೆ ದೋಷ ಆಗೋಗುತ್ತೆ. ಅದರಿಂದ ದೋಷ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ಆತ್ಮರಕ್ಷಣಾ ಮಂತ್ರ ಹೇಳ್ಕೊಳ್ಳೋದು. ಇದು ಆತ್ಮರಕ್ಷಣಾ ಮಂತ್ರ ಹೇಳೋದ್ರಿಂದ ಎಲ್ಲ ರೀತಿಯಾದಂಥ ಸಮತೂಕವಾಗಿ ಇದು ನೆರವೇರಿಸ್ಕೊಂಡು ಹೋಗುತ್ತೆ. ನಮಗೆ ಯಾವ ತೊಂದರೆ ತೊಡಕುಗಳು ಬರೋದಿಲ್ಲ. ಅದರಿಂದ ನಿಮಗೆ ಈ ಆತ್ಮರಕ್ಷಣಾ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಂತ್ರನ ನೀವು 1,00,000 ಜಪ ಮಾಡಬೇಕು. 1,00,000 ಜಪ ಮಾಡಿದ್ಮೇಲೆ ಈ ಮಂತ್ರನ ನೀವು ಸಿದ್ಧಿ ಆದಮೇಲೆ ಪ್ರಯೋಗಕ್ಕೆ ಸಿದ್ಧಿ ಆಗಬೇಕು. ಸಿದ್ಧಿ ಮಾಡ್ಕೋಬಹುದು. ಇದನ್ನ ನೀವು ಸಿದ್ಧಿ ಮಾಡ್ಕೋಬಹುದು. ಈ ಮಂತ್ರವನ್ನು 108 ಸಾರಿ ಇದು ಪ್ರಯೋಗ ಅಂದರೆ 1,00,000 ಸಿದ್ಧಿ ಮಾಡ್ಕೋಬೇಕು. ನೀವು ಪ್ರಯೋಗ ಮಾಡ್ಕೊಳ್ಳುವಾಗ 108 ಸಾರಿ 108 ಬಾರಿ ಜಪ ಮಾಡಬೇಕು ಅಷ್ಟೇ. ಸಿದ್ಧಿ ಮಾಡ್ಕೊಂಡಾದ್ಮೇಲೆ ನೀವು ಜಪ ಮಾಡಬೇಕು. ಜಪ ಸಿದ್ಧಿ ಆದ ನಂತರ 108 ಸಾರಿ ನೀವು ಸಿದ್ಧಿ ಮಾಡ್ಕೊಳ್ಳೋ ಪ್ರಯೋಗ ಮಾಡಬೇಕು. ಈ ಪ್ರಕಾರ ಮಂತ್ರ ನೀವು ಸಿದ್ಧಿ ಆದ ನಂತರ ಇಂದ್ರಜಾಲಕ್ಕೆ ಇಂದ್ರಜಾಲದ ಕಾರ್ಯನ, ಆ ಕ್ರಿಯೆಗಳನ್ನ ನೀವು ಸಿದ್ಧಿ ಮಾಡಬಹುದು. ನೀವು ಅದನ್ನ ಪ್ರದಕ್ಷಿಣೆ ಮಾಡಬಹುದು, ಪ್ರದೀಕ್ಷೆ ಮಾಡಬಹುದು. ನೀವು ಅದನ್ನ ಆ ರೀತಿಯಾಗಿ ಅಂದ್ರೆ ಎಲ್ಲರಿಗೂ ನೀವು ತೋರಿಸುವಂತ ಒಂದು ರೀತಿ ಕ್ರಿಯೆ ಮಾಡಬಹುದು. ಆ ಕ್ರಿಯೆನ ಅವಾಗ ನೀವೆಲ್ಲರೂ ಮಾಡೋದನ್ನ ನೋಡ್ಬಿಟ್ಟು ಜನಗಳು ಅದನ್ನ ಹೌರಿತಾರೆ. ಅಯ್ಯೋ ಏನಪ್ಪ ಈ ರೀತಿ ಅನ್ನೋ ತರ ಆಗುತ್ತೆ. ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮಗೆ ಈ ಮಂತ್ರ ಹೇಳೋದ್ರಿಂದ ನಿಮಗೆ ಒಂದು ಸ್ವಲ್ಪ ತಪ್ಪಾಗ್ಬಿಡುತ್ತೆ ಅನ್ಕೊಳ್ಳಿ, ಏನೋ ಒಂದು ರೀತಿ ತೊಡಕಾಗ್ಬಿಡುತ್ತೆ. ಅದರಿಂದ ಈ ತಪ್ಪಾದ್ರೂ ಕೂಡ ಇದು ಸರಿಯಾಗುತ್ತೆ. ಈ ಮಂತ್ರದಿಂದ ಇದು ನಿಮಗೆ ಯಾವುದು ದೋಷ ಆಗೋದಿಲ್ಲ. ಅದರಿಂದ ಮುಂಚಿತವಾಗಿ ಇಂದ್ರಜಾಲ ಮಂತ್ರನ ಹೇಳ್ಬೇಕು ಅಂದಾಗ ಈ ಮಂತ್ರನ ನೀವು ಹೇಳ್ಕೊಂಡು 1,00,000 ಜಪ ಮಾಡಿಕೊಂಡು ಮತ್ತೆ ಕಾರ್ಯ ಸಿದ್ಧಿ ಮಾಡುವಾಗ 108 ಸತಿ ಹೇಳ್ಕೊಳ್ಳಿ. ಇದನ್ನು ಹೇಳ್ಬೇಕಾಗಿರೋ ರೀತಿ ಯಾವುದು ಅಂದರೆ, ಒಂದು ಒಳ್ಳೆ ಅಮಾವಾಸ್ಯೆ, ಹುಣ್ಣಿಮೆ, ಮತ್ತೆ ಭಾನುವಾರ, ಗುರುವಾರ, ಇಂಥ ದಿವಸ ಪಂಚಮಿ, ಇಂಥ ದಿವಸಗಳಲ್ಲಿ ಸಿದ್ಧಿ ಮಾಡ್ಕೋಬೇಕು. ಮಾಡ್ಕೊಳ್ಳೋ ಸಮಯ ಯಾವುದು ಅಂದರೆ, ಮತ್ತೆ ಇದು ನೀವು ಬೆಳಗ್ಗೆ ಗೋಧೂಳಿ ಸಮಯದಲ್ಲಿ ಅಲ್ಲ, ನೀವು ಬೆಳಗ್ಗೆ ಹೇಳ್ಬೇಕಾಗಿರೋದು 4 ಗಂಟೆಯಿಂದ ನೀವು ಹೇಳ್ಕೋಬಹುದು. ಮತ್ತೆ ಗೋಧೂಳಿ ಅಂದರೆ 7 ಗಂಟೆ ನಂತರ ಹೇಳ್ಕೋಬಹುದು, 7-8 ಗಂಟೆ ಮೇಲೆ. ಇದನ್ನ ನೀವು ಆ ರೀತಿಯಾಗಿ ಸಿದ್ಧಿ ಮಾಡ್ಕೋಬೇಕು. ಇದನ್ನ ನೀವು ಬೆಳಗ್ಗೆ 4ರಿಂದ 3 ಗಂಟೆ, 4ರಿಂದ 5-6 ಗಂಟೆ ಒಳಗೆ ಮುಗಿಸ್ಬೇಕು. ಇದನ್ನ ಕುತ್ಕೊಳ್ಳೋದು ಉತ್ತರಕ್ಕೆ ಪೂರ್ವಕ್ಕೆ ಕುತ್ಕೋಬೇಕು. ಕುತ್ಕೊಂಡು ಜಪ ಮಾಡಬೇಕು. ಕುತ್ಕೊಳ್ಳೋ ಆಸನ ನಿಮ್ದು ಬಂದು
ನೀವು ಒಂದು ಕಂಬಳಿನ ಮೇಲೆ ಇಲ್ಲಾಂದ್ರೆ ದರ್ಬೆ ಚಾಪೆ ಮೇಲೆ, ಇಲ್ಲಾಂದ್ರೆ ಒಂದು ಹಲಗೆ ಮೇಲೆ, ನೀವು ಹತ್ತಿ ಹಲಗೆ ಮೇಲೆ ಕೂತ್ಕೋಬಹುದು. ಇದನ್ನ ಹಲಸಿನ ಹಲಗೆ, ಹತ್ತಿ ಹಲಗೆ ಇಲ್ಲಾಂದ್ರೆ ಹಲಸಿನ ಹಲಗೆ, ಇದ್ರ ಮೇಲೆ ಕುತ್ಕೊಂಡು ನೀವು ದರ್ಬೆ ಹಾಕೊಂಡು ಕುತ್ಕೋಬಹುದು, ಇಲ್ಲಾಂದ್ರೆ ನೀವು ಮಣೆ ಮೇಲೆ ಕುತ್ಕೋಬಹುದು. ಆ ದಿವಸದಲ್ಲಿ ನೀವು ಮಾಡೋ ದಿವಸದಲ್ಲಿ ಬಣ್ಣ ಬಂದು ಯಾವ್ಯಾವ ದಿವಸ ಮಾಡ್ತೀರಾ, ಗುರುವಾರ ಅಂದ್ರೆ ಹಳದಿ ಬಣ್ಣದ ಬಟ್ಟೆನ ನೀವು ಮಣೆ ಮೇಲೆ ಹಾಕೊಂಡು ಕುತ್ಕೋಬೇಕು. ಮತ್ತೆ ನೀವು ಭಾನುವಾರ ಮಾಡ್ತೀನಿ ಅಂದ್ರೆ ಮಣೆ ಮೇಲೆ ಕೆಂಪು ಬಟ್ಟೆನ ಹಾಕೊಂಡು ಕುತ್ಕೋಬೇಕು. ಈ ರೀತಿಯಾಗಿ ನೀವು ಮಾಡೋ ದಿನಗಳಲ್ಲಿ ಬಟ್ಟೆ, ಅದು ವಸ್ತ್ರಗಳು, ಅದನ್ನ ಕಲ್ಲರ್ಗಳು, ಇದನ್ನ ನೀವು ಈ ರೀತಿಯಾಗಿ ಮಾಡ್ಕೊಂಡು ಕುತ್ಕೊಂಡ್ರೆ ಅಂದ್ರೆ ನಿಮಗೆ ಹಲವಾರು ನೀವು ಇಂದ್ರಜಾಲನ ನೀವು ಕಲಿಬಹುದು. ಇಂದ್ರಜಾಲ ಮಂತ್ರನ ನೀವು ಹಲವಾರು ರೀತಿ ತಂತ್ರಗಳಿದಾವೆ. ಒಂದು ಮಂತ್ರ ಕಲ್ತ್ಕೊಂಡ್ರೆ ಅಂದ್ರೆ ಹಲವಾರು ಇದಾವೆ. ಇಂದ್ರಜಾಲ ಮಂತ್ರ ನಾನು ಹೇಳಿಲ್ಲ, ನೆಕ್ಸ್ಟ್ ಇನ್ನೊಂದ್ರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಮಾಡೋ ಪ್ರಕಾರ ಯಾವುದು, ಬೈದು ಶರೀರ ರಕ್ಷಣೆ ಮಾಡ್ಕೊಳ್ಳಿ ಮುಂಚಿತವಾಗಿ. ಅದಾದ ನಂತರ ಇಂದ್ರಜಾಲ ಕಲಿಯೋದಕ್ಕೆ ಮುಂದೆ ನೀವು ಮುಂದೋಗ್ಬೋದು ಅನ್ನೋದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಈ ಮಂತ್ರನ ಕಲ್ತ್ಕೊಳ್ಳಿ. 1,00,000 ಸತಿ ಜಪ ಮಾಡಿ, ಜಪ ಮಾಡಿದ ನಂತರ ಕಾರ್ಯಸಿದ್ಧಿಗೆ 108 ಹೇಳ್ಕೊಳ್ಳಿ. 108 ಆದ ನಂತರ ಅದನ್ನ ನೀವು ಜಪ ಮಾಡ್ಕೊಳ್ಳೋದು ಯಾವ ರೀತಿ ಏನು ಅನ್ನೋದೆಲ್ಲ ಹೇಳಿದ್ದೀನಿ. ಆದ್ರೆ ಎಲ್ಲ ಮಾಡೋದಕ್ಕಿಂತ ಮುಂಚಿತವಾಗಿ ಸೂರ್ಯಗ್ರಹಣ, ಚಂದ್ರಗ್ರಹಣದಲ್ಲಿ ನೀರಿನಲ್ಲಿ ಜಪ ಮಾಡಿದ್ರೆ ಅಂದ್ರೆ 100ಕ್ಕೆ 100 ಪಟ್ಟು ನಿಮಗೆ ಅದು ಸಿದ್ಧಿ ಆಗುತ್ತೆ. ಅಮಾವಾಸ್ಯೆನಲ್ಲಿನೂ ಕೂಡ ಮಾಡಬಹುದು. ಅಮಾವಾಸ್ಯೆನಲ್ಲಿ ಕೂಡ ನೀರಿನಲ್ಲಿ ಜಪ ಮಾಡೋದ್ರಿಂದ ಅದ್ಭುತವಾದಂತ ಶಕ್ತಿ ನಿಮಗೆ ಸಿದ್ಧಿ ಆಗುತ್ತೆ. ಅದರಿಂದ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ. ನೀವು ಒಂದು ಅಮಾವಾಸ್ಯೆನಲ್ಲಾದ್ರೂ ನೀರಿನಲ್ಲಿ ಜಪ ಮಾಡಿದ್ರೆ 108 ಸತಿ ಜಪ ಮಾಡಿದ್ರೆ ಅದು 10,000 ಜಪ ಆದಂಗೆ ಆಗುತ್ತೆ, ಶಕ್ತಿ ಬರುತ್ತೆ. ಅದರಿಂದ ನೀವು ಈ ರೀತಿಯಾಗಿ ಈ ಜಪನ ಹೆಚ್ಚಿಸ್ಕೊಳ್ಳಿ, ಅದಕ್ಕೆ ಶಕ್ತಿ ಕೊಡಿ. ಇದರಿಂದ ಮಾಡೋದ್ರಿಂದ ನಿಮಗೆ ಇಂದ್ರಜಾಲ ಮಾಡೋಂಥ ಶಕ್ತಿ ನಿಮಗೆ ಉದ್ಭವಿಸುತ್ತೆ. ಈಗ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಇಂದ್ರಜಾಲ ಮಂತ್ರನ ಕೊಡ್ತೀನಿ. ಇಂದ್ರಜಾಲ ಮಂತ್ರನ ಕಲಿಬೇಕಾಗಿರೋರು ಕಲಿತು ಹಲವಾರು ಪ್ರಯೋಗಗಳನ್ನ ಮಾಡಿ ನಿಮ್ಗೂ ಕೂಡ ಜನಗಳಿಗೆ ಅದನ್ನ ಒಂದು ಆಕರ್ಷಣೆ ತೋರಿಸಿ ಮಾಡಿ ನೀವು ಆ ಕ್ರಿಯೆಯಿಂದ ನೀವು ಒಂದು ಸಿದ್ಧಿಯನ್ನು ಪಡಿಬಹುದು. ಅದರಿಂದ ನಿಮ್ಗೆ ಈ ಮಂತ್ರನ ತಿಳಿಸ್ತಿದ್ದೀನಿ. ಈ ಮಂತ್ರನ ಮುಂಚಿತವಾಗಿ ಸಿದ್ಧಿ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದನ್ನ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.